ಬರಲ್ವೇನಂತ ಅಂದ್ಕೊಂಬಿಟ್ಟಿದೆ. ಹೆಂಗೋ ಸದ್ಯ ಬಂದ್ರಲ್ಲ. ನಾನು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮ್ಗೆ ಹೇಳೋಗೋಣ ಅಂತ ಬಂದೆ. ಅದಕ್ಕೆ ಅಲ್ವಾ ನಾನು ಈಟೊತ್ತು ಕಾಯ್ತಿರೋದು. ನಾನು ಲೇಟಾಗಿ ಬಂದಿದ್ರು ಕಾಯ್ತಾ ಇದ್ರಾ? ಬೆಳಗಿನ ಜಾವ ಆಗಿದ್ರು ಕಾಯ್ತಿದ್ದೆ. ಮಳೆ ಗಾಳಿ ಏನೇ ಬಂದರೂ ಕಾಯ್ತಾ ಇದ್ರಾ? ನಾನು ಒಂದ್ಕಿದ ನಿರ್ಧಾರ ಮಾಡಿದ್ಮೇಕೆ ಚಂಡಮಾರುತ ಬಂದ್ರೂ ತಡೆಯೋಕೆ ಹಾಕಿಲ್ಲ, ಕಾದೆ ಕಾಯ್ತೀನಿ. ನೀವು ನನಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಾ? ಇದೇನು ಹಿಂಗೆ ಕೇಳ್ತೀರಾ? ನಾನು ಪಿರಣನೇ ನಿಮ್ಮ ತಾವಿರ್ಬೇಕಾದ್ರೆ ನಾನು ನಿಮ್ಮನ್ನು ಕಾಯ್ದೆ ಬೇರೆ ಯಾರನ್ನ ಕಾಯ್ಲಿ? ನೋಡಿ, ಸ್ನೇಹಕ್ಕನ ಹೃದಯನ ಆ ಥರ ಇರ್ಬೋದು, ಆದರೆ ವ್ಯಕ್ತಿಯಾಗಿ ನಾನು ಬೇರೆ. ವ್ಯಕ್ತಿಯಾಗಿ ಬೇರೆನೆ, ಆದರೆ ನಿಮ್ಮನ್ನು ಜೀವಂತವಾಗಿರಿಸಿರೋದು ನಮ್ಮ ಹೃದಯ ಅಲ್ವೇ? ನಮ್ಮ ಹೃದಯ ನಿಮ್ಮ ತವೈತೆ ಅಂದರೆ ನನ್ನ ಪಿರುತಿನೂ ನಿಮ್ಮದೆ. ಅದು ಅಲ್ಲದೆ ನಮ್ಮ ಹೆಸರನ್ನೂ ನೀವು ಇಟ್ಕೊಂಡ್ಬಿಟ್ಟಿದ್ದೀರಾ. ನಾನು ಇಟ್ಕೊಂಡಿಲ್ಲ, ಅಪ್ಪ ಅಮ್ಮ ಇಟ್ಟಿರೋದು. ಏನೇ ಇರ್ಬೋದು, ನಿಮ್ಮ ಹತ್ರ ಮಾಂತ್ರಿಕತೆ ಇರೋದಕ್ಕೆ ನಮ್ಮ ಹೃದಯ ನಮ್ಮ ಹೆಸರು ನಿಂತ್ಕೊಬಿಟ್ರೆ ನಾನೇನಂತ ತಿಳ್ಕೊಳ್ಳಿ? ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದೆ, ಆದರೆ ನೀವು ಹೇಳಿದ್ದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ಕಾರಣ ಏನಂತ ಕೇಳ್ಕೊಬೋದಾ? ಸ್ನೇಹಕ್ಕ ನನ್ನ ಜೀವ ಉಳಿಸಿರೋ ದೇವತೆ. ಇವಾಗ ಅವರಿಲ್ಲ ಅಂತ ಅವ್ರ ಸ್ಥಾನದಲ್ಲೇ ನಾನು ಕೂರೋದು ಎಷ್ಟು ಮಟ್ಟಕ್ಕೆ ಸರಿ? ತಪ್ಪಂತೂ ಖಂಡಿತ ಅಲ್ಲ. ನಿಮ್ಗೆ ಈ ಜಾಗ ಸಿಗಬೇಕು ಅಂತಲೇ ನಮ್ಮ ಹೃದಯನ ನಿಮ್ಮ ತಗೊಬಿಟ್ಟೋಗಿರೋದು. ಹೃದಯ ಇದ್ಬಿಟ್ರೆ ಸಾಕಾ? ಅವ್ರ ಯೋಗ್ಯತೆನೂ ಇರಬೇಕಲ್ವಾ? ಯೋಗ್ಯತೆ ಇರೋದಕ್ಕೆ ಅಲ್ವೇ ಎಲ್ಲಿಂದ ನಮ್ಮೂರಿಗೆ ಬಂದು ನಮ್ಮೂರ್ತ ಸಹಾಯ ತಗೊಂಡು ಅವ್ರು ಹೋದ್ಮೇಕು ಅವ್ರನ್ನ ಜೀವಂತವಾಗಿಟ್ಟಿರೋದು. ನೀವು ಏನೇ ಹೇಳಿದ್ರು ಯಾಕೋ ನನ್ನ ಮನಸ್ಸು ಒಪ್ಕೋತಾ ಇಲ್ಲ. ಇವಾಗೇನು ನನ್ನ ಲಗ್ನ ಆಗಿ ಒಪ್ಪಿಗೆ ಇಲ್ಲ ಅಂತ ಹೇಳ್ತಿದ್ದೀರ? ಸರಿ ಬಿಡಿ, ಇದ್ರ ಮ್ಯಾಕೆ ನಾನು ನಿಮ್ಮನ್ನ ಬಲವಂತ ಮಾಡೋಕ್ಕಿಲ್ಲ. ನಾನು ನಿಮ್ಮನ್ನು ನಮ್ಮೋರಂತ ತಿಳ್ಕೊಂಡಿದ್ರು ನಾನು ನಿಮ್ಮ ಅಭಿಪ್ರಾಯಕ್ಕೆ ತಾನೇ ಗೌರವ ಕೊಡ್ತೀನಿ.